ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರಾಜಕೀಯ ಮಾತಾಡಿ ಅಂದರೆ ಅಬ್ಬಾ ಏನು ಚೆನ್ನಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಅವರು ಮತ್ತು BJP ಅವರು ಅಂತ. ಕೇಂದ್ರ ಸರ್ಕಾರ ಎಕ್ಸಾಮ್ ಯಾಕೆ ನಡೀತು, ವಿದ್ಯಾರ್ಥಿಗಳು ಯಾಕೆ ಸತ್ತೋದ್ರು ಅನ್ನೋದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಸನ್ಮಾನ್ಯ ಶ್ರೀ 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 ತೇಜಸ್ವಿ ಸೂರ್ಯ ಅವರು ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಮರುಪರೀಕ್ಷೆ, ಇದರ ಒಂದು ಒತ್ತಡ ಅಂತೆಲ್ಲ ಇವತ್ತು ಬಂದುಬಿಟ್ಟು ದೊಡ್ಡ ಭಾಷಣ ಹೊಡಿತಾ ಇದ್ದೀರಲ್ಲ. 13 ಜನ ವಿದ್ಯಾರ್ಥಿಗಳು ಸತ್ತೋಗಿದ್ರಲ್ಲ, ಅವಾಗ ಏನು ಮಾಡ್ತಾ ಇದ್ರಿ ತೇಜಸ್ವಿ ಸೂರ್ಯ ಅವರೇ? ಎಕ್ಸಾಮ್ ಯಾಕಾಯಿತು, ಏನು ಹಗರಣ ಆಯಿತು, ಯಾವ ರೀತಿ ವಿದ್ಯಾರ್ಥಿಗಳು ಬೀದಿಗೆ ಬಂದು ಫೈಟ್ ಮಾಡಿದ್ರು, ಯಾವ ರೀತಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೊಸ ಆಂದೋಲನ ಶುರುವಾಯಿತು. ಆವಾಗೆಲ್ಲ ಯೂತ್ ಅಧ್ಯಕ್ಷರು ನೀವು BJPಗೆ ಏನು ತುಟಿ ಹೊಲ್ಕೊಂಡಿದ್ರೇನೋ ಪಾಪ ತೇಜಸ್ವಿ ಸೂರ್ಯ ಅವರೇ? ಆವಾಗ ಭೂಮಿ ಬೇಕಾದರೆ ಬಾಯಿ ಬಿಡುತ್ತೆ, ನೀವು ಬಾಯಿ ಬಿಡಲ್ಲ. ನಿಮ್ಮದು ಏನಾದರೂ ಹಗರಣಗಳಿದ್ರೆ, ನಿಮ್ಮದು ಏನಾದರೂ ತೊಂದರೆಗಳಿದ್ರೆ, ನಿಮ್ಮದು ಏನಾದರೂ ಅವ್ಯವಹಾರಗಳು ಹಗರಣಗಳಿದ್ರೆ ನೀವು BJP ಅವರು ಬಾಯಿ ಬಿಡಂಗಿಲ್ಲ. ನೀವು ಎಲ್ಲೆಲ್ಲಿ ಬಿಲ್ಲದಲ್ಲಿ ಅಡಗಿ ಕೂತಿರ್ತೀರೋ ಗೊತ್ತಿಲ್ಲ. ಕಾಂಗ್ರೆಸ್ ಎಡವಟ್ಟ ಆದ ತಕ್ಷಣ ಹೊರಗಡೆ ಬಂದು ಏನು ಪುಂಖಾನುಪುಂಖವಾಗಿ ಭಾಷಣ ಹೊಡಿತೀರ, ಇದಾ ನಿಮ್ಮ ಬದ್ಧತೆ? ನಾನು ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ, ಅಶೋಕ್ ಅವರು ಪಾಲಿಟಿಕ್ಸ್ ಮಾಡ್ತಾರೆ ಅಥವಾ ಇನ್ನೊಬ್ಬರು ಪಾಲಿಟಿಕ್ಸ್ ಮಾಡ್ತಾರೆ, ನೀವು ಪಾಲಿಟಿಕ್ಸ್ ಮಾತಾಡಬಾರ್ದು. ಯಾಕೆ ಅಂತಂದರೆ ನೀವು ಮುಂದಿನ ಭವಿಷ್ಯ, ಈ ದೇಶದ ಭವಿಷ್ಯ. ನೀವು ನಾಳೆ ನೀವು ಸಚಿವರಾಗ್ಬೋದು, ಯಾರಿಗೆ ಗೊತ್ತು, ನಾಳೆ ಪ್ರಧಾನಿಗಳಾದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ನಿಮ್ಮ ಬದ್ಧತೆ ಜನರ ಪರವಾಗಿರಬೇಕು, ವಿದ್ಯಾರ್ಥಿಗಳ ಪರವಾಗಿರಬೇಕು. ಯು ಆರ್ ಅ ಯೂತ್ ಐಕಾನ್. ಇಷ್ಟು ದಿನ ಮಾತಾಡಲಾರ್ದೆ, ಇಷ್ಟು ದಿನ ಇಷ್ಟು ದೊಡ್ಡ ಸಮಸ್ಯೆ ಆಯ್ತು, 13 ಜನ ಸತ್ತೋದ್ರು, ಅವ್ರ ಬಗ್ಗೆ ತುಟಿ ಪಿಟ್ಟಕ್ಕೆ ಅನ್ನಲಿಲ್ಲ ನೀವು ತೇಜಸ್ವಿ ಸೂರ್ಯ ಅವರೇ. ಇದು ಡಬಲ್ ಸ್ಟ್ಯಾಂಡರ್ಡ್. ಈ ಥರದ ರಾಜಕೀಯ ಮಾಡಬಾರ್ದು. ನೀವು ಬದ್ಧತೆ ಇಟ್ಕೊಂಡು ರಾಜಕೀಯ ಮಾಡಿ. ಮತ್ತೊಂದು ಕಡೆ BK ಹರಿಪ್ರಸಾದ್ ಅವರು 3 ಜನ ವಿದ್ಯಾರ್ಥಿಗಳ ಭವಿಷ್ಯ ಏನು ಹೇಳಿ? ನಿಮಗೆ ಸಂಕಲ್ಪ ಸಮಾವೇಶ ದೊಡ್ಡದಾಯ್ತಲ್ಲ, ಅವ್ರ ಭವಿಷ್ಯ ಏನು ಹೇಳಿ? ಅವ್ರಿಗೆ ಮತ್ತೆ ನೀಟ್ ಬರೆಸ್ತೀರಾ? ಏನು ಅಕಾಮಿಡೇಟ್ ಮಾಡ್ತೀರಿ ಅವರಿಗೆ? ಬರೀ ರಾಜಕೀಯ ಭಾಷಣ ಹೊಡೆಯೋದೇ ಆಯಿತು. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಕಾಂಗ್ರೆಸ್ ವಕ್ತಾರರಾದಂಥ ಇರ್ಷಾದ್ ಅಹಮದ್ ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರಾದಂಥ ಸಿದ್ದಣ್ಣಗೌಡರು, ತಮಗೂ ಕೂಡ ಸ್ವಾಗತ. JDS ವಕ್ತಾರರಾದಂಥ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಉಮೇಶ್ ಅವರು, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಇರ್ಷಾದ್ ಅಹಮದ್ ಅವರೇ, ಒಂದೊಂದು ವಿದ್ಯಾರ್ಥಿದು ಒಂದೊಂದು ಸ್ಟೋರಿ ಇರುತ್ತೆ ಸರ್. ಹಾಗಾಗಿ ನಾವು ಒಬ್ಬ ವಿದ್ಯಾರ್ಥಿ, ಇಬ್ಬರು ವಿದ್ಯಾರ್ಥಿ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಆ ತಾಯಿ ಸೆಕ್ಯೂರಿಟಿ ಕಾಲು ಮುಗಿತಾ ಇದ್ದಾಳೆ, ಆ ತಂದೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಕಾಲು ಮುಗಿತಾ ಇದ್ದಾರೆ, ಇನ್ನೊಬ್ಬ ತಂದೆ ಗೇಟ್ ಹಾರಿಸ್ತಾರೆ ಮಗಳನ್ನು. ಸೊ ಈ ಥರ ಎಲ್ಲ ಘಟನೆಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ಒಂದು ಸಂಕಲ್ಪ ಸಮಾವೇಶ ಒಂದಿನ ಮುಂದೂಡಿದ್ರೆ ನೀವು ಕಳ್ಕೊಳ್ಳೋದು ಏನೇ ಇರ್ತಿರ್ಲಿಲ್ಲ ಅಪ್ಪ. ಇವತ್ತು ಅನ್ಸ್ಕೊಳ್ಳೋದು ಇರ್ತಿರ್ಲಿಲ್ಲ ನಿಮಗೆ. ಈಗ 100 ಕದ್ದವನು 1 ಕದ್ದವನಿಗೆ ಇವಾಗ ಪಾಠ ಹೇಳ್ತಿದ್ದಾರೆ. ಕಾಮನ್ ಸೆನ್ಸ್ ನೋಡಿ. ಗೊತ್ತಿತ್ತು ಮೋದಿ ಅವ್ರಿಗೆ ದೊಡ್ಡ ಸುದ್ದಿ ಆಗುತ್ತಂತ 45 ನಿಮಿಷ ಅಲ್ಲೇ ಕೂತ್ರಪ್ಪ. ಇವತ್ತೆಲ್ಲರೂ ಹಾಡಿ ಹೊಗಳ್ತಾರೆ. 13 ಜನ ಸತ್ತೋದ್ರು, ಅದ್ರ ಬಗ್ಗೆ ಮೋದಿ ಅವ್ರನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ದೊಡ್ಡ ಹಗರಣ ಆಯ್ತು, ಅದ್ರ ಬಗ್ಗೆ ಮುಂದಾಲೋಚನೆ ಇರಲಿಲ್ಲ, ಒಂದು ಮಾತು ಹೇಳಂಗಿಲ್ಲ. 45 ನಿಮಿಷ ಏರ್ಪೋರ್ಟ್ ಅಲ್ಲಿ ಕುಂತರು ದೊಡ್ಡ ಸುದ್ದಿ ಅದು. ನೋಡಿ, ನಿನ್ನೆ ಏನು ಸಂಕಲ್ಪ ಸಮಾವೇಶ ಆಯಿತು, ಆ ಸಮಾವೇಶ ಆಗುವ 2 ದಿನ ಮುಂಚೆ ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಒಂದು ಅಡ್ವೈಸರಿಯನ್ನು ಜಾರಿ ಮಾಡುತ್ತೆ. ಅದಕ್ಕಾಗಿಯೇ ಯಾವುದ್ಯಾವುದು ಜನಸಾಂದ್ರತೆ ಅಥವಾ ಜನದಟ್ಟಣೆ ಇರುವಂತಹ ರಸ್ತೆಗಳ ಬದಲಾವಣೆ ಮಾಡಿ, ರಸ್ತೆ ಬದಲಿ ಮಾಡಿ ಘೋಷಣೆನೂ ಮಾಡುತ್ತೆ. ಸೊ ಅದೆಲ್ಲ 2 ದಿನ ಮುಂಚೆ ಮಾಡಿರುತ್ತೆ. ಅಲ್ಲ, ಹೇಳ್ತೀನಿ ಕೇಳಿ. ಅದೇ ಹೇಳ್ತೇನೆ. ಆಮೇಲೆ ಅದು ಕಾರ್ಯಕ್ರಮ ಲಕ್ಷಣ ಏನು ಅಂತಂದ್ರೆ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಂದ್ ನಿಮಿಷ ಕೇಳ್ಕೊಳ್ಳಿ, ಜನರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಕಾರ್ಯಕ್ರಮಗಳನ್ನ ಮುಂದೂಡುವುದು ಒಂದು ಉತ್ತಮ ಸರ್ಕಾರದ ಲಕ್ಷಣವೋ, ಇಲ್ಲ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ನೀವು ರೂಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅಡ್ವೈಸರಿ ಲಕ್ಷಣನ ಹೇಳಿ ಸರ್. ನಾನು ಕೇಳಿಸ್ಕೊಂಡೆ. ಕಾರ್ಯಕ್ರಮ ಇವತ್ತು ನಮ್ದು ಪ್ರಾರಂಭ ಆಗಿದ್ದು 10:00ವರೆಗೆ, ಮುಗ್ದಿದ್ದು ಕೊನೆ ಭಾಷಣ ಮುಗ್ದಿದ್ದು 4 ಗಂಟೆಗೆ. ಅಂದ್ರೆ 11:30 1 ಗಂಟೆವರೆಗೆ ನೀಟ್ ಇರುವಂತಹ ಇದಕ್ಕಾಗಿ ನಾವು ಆ ಕಾರ್ಯಕ್ರಮವನ್ನ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದು. ಯಾಕಂದ್ರೆ 11 ಗಂಟೆ ಒಳಗಡೆ ಜನ ಎಲ್ಲ ಒಳಗಡೆ ಬಂದಿದ್ರು ನೋಡಿ. ಸಭಾಂಗಣದ ಒಳಗಡೆ ಬಸ್ಗಳಾಗ್ಲಿ ಜನ ಆಗ್ಲಿ 11 ಗಂಟೆ ಒಳಗಡೆನೆ ಎಲ್ಲರೂ ಬಂದ್ಬಿಟ್ಟಿದ್ರು. ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗಿದೆ. ನನಗೆ ಸಭೆ ಮತ್ತು ಸಮಾವೇಶಗಳನ್ನ ಬಾಳ್ ನೋಡಿನಿ ನಾನು. ಏನ್ರಿ ಸರ್, ಬೆಂಗಳೂರಲ್ಲೂ ನೋಡಿನಿ, ಹೊರಗಡೆನೂ ನೋಡಿನಿ. ಯಾಕೆ ಇತ್ತೀಚೆಗೆ ಹೊರಗಡೆ ಅಂದರೆ ಬೆಂಗಳೂರನ್ನ ಹೊರತುಪಡಿಸಿ ಬೇರೆ ಕಡೆ ಯಾಕೆ ಸಮಾವೇಶಗಳನ್ನ ಸಭೆಗಳನ್ನ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಆಮೇಲೆ ಏನು ಗೊತ್ತಾ ಸರ್, ನೀವು
ಜನ ಸ್ನೇಹಿ ಆಗಬೇಕೇ ಹೊರತು ನಾನಿವತ್ತು ಈ ಕಾರ್ಯಕ್ರಮ ಮಾಡ್ತೀನಿ, ನಾನು ರೂಟ್ಗಳು ಚೇಂಜ್ ಆಗುತ್ತೆ, ನಿಮ್ಗೆ ಅಡ್ವೈಸರಿ ಕೊಡ್ತಾ ಇದ್ದೀನಿ, ನೀವು ಈ ರೂಟಲ್ಲಿ ಬನ್ನಿ ಆ ರೂಟಲ್ಲಿ ಬನ್ನಿ ಅಲ್ಲ. ನಾನು ಕಾರ್ಯಕ್ರಮ ಮುಂದೂಡ್ತೀನಿ ವಿದ್ಯಾರ್ಥಿಗಳಿಗೋಸ್ಕರ, ನೀವು ಕರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೀರಿ ಅನ್ನೋದು ಒಂದು ಉತ್ತಮ ಆಡಳಿತದ ಲಕ್ಷಣ. ಇವತ್ತು ಅದರಿಂದನೇ ಆಯ್ತು ಅಂತ ನಾನು ಹೇಳಕ್ ಕೂತಿರ್ಲಿಲ್ಲ. ಬಟ್ ಪ್ರತಿಪಕ್ಷಗಳಿಗೆ ಒಂದು ಆಹಾರ ಅಂತೂ ಆದ್ರೆ ನೀವು ಇವತ್ತು ಪ್ರತಿಪಕ್ಷದವ್ರ ಕೆಲಸನೇ ಇದೆ ಅದನ್ನ ಮಾಡೋದು. ಇವಾಗ ನೋಡಿ 22 ಲಕ್ಷ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ಇವತ್ತು 10ರಿಂದ ನೀವು ನಿಮ್ಮದು ಮಾತಾಡ್ರಿ, ನಾನು ಅವ್ರಿಗೆ ಕೇಳ್ತೀನಿ ಸರ್. ನಿಮ್ಮದು ಮಾತಾಡ್ರಿ, ನೀವು ನಿಮ್ಮದು ಮಾತಾಡಿ. 3 ಜನ ವಿದ್ಯಾರ್ಥಿಗಳದ್ದು ಮಾತಾಡ್ರಿ, ಏನ್ ಮಾಡ್ತೀರಾ ಅವ್ರ ಭವಿಷ್ಯ? ನಾವು ನೋಡಿ 3 ಜನ ವಿದ್ಯಾರ್ಥಿಗಳದ್ದು ಭವಿಷ್ಯ ಏನ್ ಮಾಡ್ತೀರಾ? RT ನಗರಿಂದ ಒಂದ್ ಹೆಣ್ಮಗಳು ಬರ್ಬೇಕಾಗಿತ್ತು, ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮ್ ಇಂದ ಅದು ಆಗಿದ್ರೆ ನಿಜವಾಗಿಯೂ ಇವತ್ತು ಮಾನ್ಯ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ಅದು ನಮ್ಮಿಂದನೇ ಆಗಿದ್ರೆ ನಾವು ಅದಕ್ಕೆ ವಿಷಾದವನ್ನು ವ್ಯಕ್ತ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದರ ಜೊತೆನಲ್ಲಿ ಇವತ್ತು ದೆಹಲಿಯಲ್ಲಿ ಆಗಿದೆ, ದೆಹಲಿಯಲ್ಲಿ ಆಗಿದೆ, ತೆಲಂಗಾಣದಲ್ಲಿ ಆಗಿದೆ. ನಾಳೆ ಮೋದಿ ಅವ್ರು ಬಂದ್ಬಿಟ್ಟು 13 ಜನ ಸತ್ತೋಗಿದ್ದಾರೆ, ದಯವಿಟ್ಟು ಕ್ಷಮಿಸಿ. ವಿಷಾದ ವ್ಯಕ್ತಪಡಿಸ್ತೀನಿ ಅಂದ್ರೆ ಸುಮ್ಮನೆ ಆಗ್ಬಿಡ್ತೀರಾ? 1747 ಮಕ್ಕಳು ಗೈರಾಜರಾಗಿದ್ದಾರೆ. ಇವತ್ತು ಯಾದಗಿರಿನಲ್ಲಿ 286 ಮಕ್ಕಳು ಗೈರಾಜರಾಗಿದ್ದಾರೆ. ಅಲ್ಲಿ ಯಾವ ಕಾರ್ಯಕ್ರಮ ಇತ್ತು? ಬಂದಿಲ್ಲ ಅವರು ಮಕ್ಕಳು. ಲಾಸ್ಟ್ ಟೈಮ್ 2022ರಲ್ಲಿ ಇದೇ ರೀತಿ ರೀ ಎಕ್ಸಾಮ್ ಆದಂತ ಸಂದರ್ಭದಲ್ಲಿ 48% ರೀ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ. ಇವತ್ತು ನೀವು ಹೇಳ್ತಿರೋ ನಂಬರ್ಸ್ ಐ ಡು ಅಗ್ರಿ. ಬೇರೆ ಬೇರೆ ಕಡೆಗಳಲ್ಲಿ ರೀ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಬಿಕಾಸ್ ಆಫ್ ಸ್ಟ್ರೆಸ್, ಮತ್ತೆ ಓದಕ್ಕಾಗಿಲ್ಲ ಅಂತ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಆಗಿರೋದಕ್ಕೆ ಈಗ ವಿಷಾದ ಅನ್ನೋ ಪದದಿಂದ ಆ ವಿದ್ಯಾರ್ಥಿಗಳ ಭವಿಷ್ಯ ಸರಿ ಹೋಗೋದಾದ್ರೆ ಎಲ್ಲರೂ ನೀವು ವಿಷಾದ ವ್ಯಕ್ತಪಡಿಸಿ, ನೀವು ವಿಷಾದ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಯುವಕರ ಆಗಿರುವಂತಹ ಅನ್ಯಾಯಕ್ಕೋಸ್ಕರ ನೀಟ್ ಪರೀಕ್ಷೆನಲ್ಲಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ, ಅದರಿಂದ ಏನು ತೊಂದರೆ ಆಗಿದೆ, ಅದಕ್ಕಾಗಿ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ.